ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನಾನು ಸಂಕ್ರಾಂತಿ ನಮ್ಮ ಮನೆಯಲ್ಲಿ ಸ್ಪೆಷಲ್ ಅಂತ ನಾನು ಹೇಳಿದ್ದೀನಲ್ಲ ನಿಮ್ಗೆ. ಅದಕ್ಕೆ ನಾನು ಸಂಕ್ರಾಂತಿ ಬಗ್ಗೆ ಹಬ್ಬದ ಬಗ್ಗೆ ನಾನು ನಿಮ್ಗೆ ತೋರ್ಸಕತ್ತೀನಿ. ನಾವು ನಮ್ಮ ಮನೆ ದೇವರ ಮೈಲಾರಲಿಂಗ ಹರ ಅಂತ ನಾನು ನಿಮಗೆ ಹೇಳಿದ್ದೇನೆ. ನಾವು ಮೈಲಾರಲಿಂಗಕ್ಕೆ ಹೋಲಕತ್ತಿದ್ದೀವಿ, ನಡೆದಿದ್ದೀವಿ ಫ್ರೆಂಡ್ಸ್. ನಮ್ಮ ಇದು ಕಾರ್ ಮಾಡಿದ್ದೀವಿ ನಾವು. ಇದು ಕಾರ್ ನಮ್ಮದಲ್ಲ, ನಾವು ಕಾರ್ ಮಾಡಿ ಬಾಡಿಗೆ ಕಾರ್ ತಂದು ನಾವು ಎಲ್ಲರೂ ಮಂದಿ ಎಲ್ಲ ನಾವು ಹೋಗಕತ್ತೀವಿ. ಇದು ಮೈಲಾರಲಿಂಗನ ಮೂರ್ತಿ ನಾವು ದೇವ್ರಿಗೆ ಒಯ್ಬೇಕಾಗ್ತದೆ ಫ್ರೆಂಡ್ಸ. ಒಯ್ದು ಅಲ್ಲೇ ಭಂಡಾರದು ಹಾಕಿಸ್ಕೊಂಡು ಕೆರೆದಾಗ ನಾನು ನಿಮಗೆ ಮುಂದೆ ವಿಡಿಯೋ ಮಾಡೀನಿ, ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ. ಭಂಡಾರ ಹಾಕಿಸ್ಕೊಂಡು ಮತ್ತು ಮನ್ಯಾಗ ಬಂದು ಪೂಜೆ ಮಾಡಬೇಕಾಗ್ತದೆ. ಅದಕ್ಕೆ ನಾ ಮೂರ್ತಿ ವರ್ಷ ಒಯ್ತೀವಿ. ವರ್ಷ ಒಯ್ದು ನಾವು ಅಲ್ಲೇ ಒಗ್ಗೇರಿಗೆ ಕರೆದು ಉಣಿಸಿ 5 ಮಂದಿ ಒಗ್ಗೇರಿಗೆ ಉಣಿಸಿ ಅಲ್ಲೇ ಹೋಳ್ಗೆ ಮಾಡಿ ನಾವು ಒಂದು ರಾತ್ರಿ ಇದ್ದು ಜಾತ್ರೆ ಮಾಡಿಕೊಂಡು ಬರ್ತಿದ್ದೀವಿ ಫ್ರೆಂಡ್ಸ. ಈ ಸಲ ನಾವು ಸುಮ್ಮನೆ ಸಣ್ಣದೇ ಕಾರ್ ಬಾಡಿಗೆ ತೊಗೊಂಡು ನಾವು ಮಂದಿನೇ, ನನ್ನ ಮಗ, ಸೊಸೆ, ದೊಡ್ಡ ಮಗ, ನಮ್ಮ ತಂಗಿ ಮಗ ಮೋಹನ, ಅವರೊಬ್ಬರೇ ನಾವು ಒಂದು 4-5 ಮಂದಿನೇ ಹೋಗ್ಲಕತ್ತಿದ್ದೀವಿ. ಈ ಸಲ ನಮ್ಮ ಮನೆಯವ್ರನ್ನೂ ನಮ್ಮ ಜೊತೆ ಬಂದಿಲ್ಲ, ಅವ್ರಿಗೆ ಮನೆ ಕಡೆಗೆ ಬಿಟ್ಟು ಹೋಗಿದ್ದೀವಿ. ನಾವು ದೇವ್ರಿಗೆ ಹೋಗ್ಲಕತ್ತೀವಿ ಅಂತಂದ್ರೆ ನಾವು ಕಾರಾಗಲಿ ನಾವು ಯಾವುದೇ ಒಂದು ಟ್ರಾವೆಲ್ ನಾವು ಮಾಡ್ದೀವಿ ಅಂತಂದ್ರೆ ನಾವು ಅದಕ್ಕೆ ಟೆಂಗ್ ಹೊಡೆದು ಹೂವಿನ ಹಾರ ಹಾಕ್ತೀವಿ. ಯಾಕಂದ್ರೆ ನಾವು ದೇವ್ರಿಗೆ ಹೋಗ್ತೀವಲ್ಲ, ನಾವು ಹಾಗೆ ಹೋಗೋಕ್ಕಾಗಂಗಿಲ್ಲ. ಅದಕ್ಕೆ ನಾ ಪೂಜೆ ಮಾಡಕತ್ತೀನಿ. ತೊಳೆದಿದ್ದೇವೆ, ಇದು ನಾವು ತೊಗೊಂಬಂದು ತೊಳೆದು ಇದಕ್ಕೆ ಸ್ವಚ್ಛ ಮಾಡಿ ನಾವು ಒಂದು ಹಾರ ಹಾಕಿ ಸ್ವಲ್ಪ ಕುಂಕುಮ ಭಂಡಾರ ಹಚ್ಚಿ ನಾವು ಪೂಜೆ ಮಾಡಿ ನಾವು ಟ್ರಾವೆಲ್ ಮಾಡ್ತೀವಿ ಫ್ರೆಂಡ್ಸ್. ನಾವು ದೇವ್ರಿಗೆ ಹಾಗೆ ಹೋಗಂಗಿಲ್ಲ. ಯಾವಾಗ ಭೀ ವರ್ಷ ನಾ ಹೀಗೆ ಮಾಡ್ತೀನಿ. ಅದಕ್ಕೆ ನಾ ಇವಾಗೂ ಹೀಗೆ ಮಾಡ್ಲಕತ್ತೀನಿ. ಈ ಸಲ ನಾವು ಯೂಟ್ಯೂಬ್ ಚಾನಲ್ ಮಾಡೀನಂಥೇಳಿ ನಾನು ನಿಮಗೆ ಇದಿಷ್ಟು ಮಾಡಿ ತೋರ್ಸಕತ್ತೀನಿ. ನಿಮಗೆ ನಾನು ವಿಡಿಯೋ ಪಸಂದ್ ಬಂತಂದ್ರೆ ನೀವು ಪ್ಲೀಸ್ ಫ್ರೆಂಡ್ಸ್ ನನಗೆ ಸಬ್ಸ್ಕ್ರೈಬ್ ಮಾಡಿರಿ, ಒಂದು ಲೈಕ್ ಕೊಡಿರಿ. ಇದು ನಾವು ಒಂದು ಹೂವಿನ ಹಾರ ತಂದು ಹಾಕಕತ್ತೀನಿ. ಅದು ನಮ್ಮ ಮನೆಯವ್ರು ಅಂದ್ರೆ ಟೆಂಗ್ ಹಿಡ್ಕೊಂಡಾರ. ನಾ ಟೆಂಗ್ನು ಒಡೆದು ಊದುಬತ್ತಿ ಹಚ್ಚಿ ಇಷ್ಟು ಮಾಡಿಕೆ ನಾವು ಹೋಗ್ತೀವಿ. ನಮ್ಗೆ ಅಲ್ಲಿಗೆ ಹೋಗತನ 1.5 ತಾಸು ಆಗ್ತದೆ ಫ್ರೆಂಡ್ಸ. ನಾವು ಕಲಬುರ್ಗಿದಾಗ ಇದ್ದಿದ್ದೇವಲ್ಲ, ಕಲಬುರ್ಗಿಲಿಂದ ನಮಗೆ ಮೈಲಾರಲಿಂಗ ದೇವ್ರಿಗೆ ಹೋಗತನ ನಮಗೆ 1.5 ತಾಸು ಆಗ್ತದೆ. ನಾವು ಯಾದಗಿರಿಗೆ ಹೋಗಬೇಕು. ಯಾದಗಿರಿಲಿಂದ ಆ ಕಡೆ ಮೈಲಾಪುರ ಅಂಥೇಳಿ ಒಂದು ಅರ್ಧ ತಾಸಿಂದ ದಾರಿ ಆಗ್ತದೆ. ಅರ್ಧ ತಾಸು ಯಾದಗಿರಿಲಿಂದ ನಮ್ಗೆ ಅರ್ಧ ತಾಸು ಬರ್ತದೆ ದೇವ್ರ ಊರ. ಭಾಳ ಜನ ಇರ್ತಾರೆ ಫ್ರೆಂಡ್ಸ್. ಕಲ್ಕತ್ತಾ, ದಿಲ್ಲಿ, ಮುಂಬೈ, ಪೂನಾ ಎಲ್ಲ ಕಡೆಯಿಂದ ಭಾಳ ಮಂದಿ ಸೇರ್ತಾರೆ. ಭಾಳ ಮಂದಿ ಬಂದು ಎಲ್ಲರೂ ಹೋಳ್ಗೆ ಮಾಡ್ತಾರೆ. ಹೋಳ್ಗೆ ಮಾಡಿ ದೇವರಿಗೆಲ್ಲ ನೈವೇದ್ಯ ಕೊಟ್ಟು ಮತ್ತು 5 ಮಂದಿ, 9 ಮಂದಿ, 7 ಮಂದಿ ಹಿಂಗೆ ಉಣಿಸಿ ಮತ್ತು 2-3 ದಿವಸ ಇದ್ದು ಹೋಗ್ತಾರೆ ಫ್ರೆಂಡ್ಸ್. ನಾನು ಅದೇ ರೀತಿ ಮಾಡ್ತಿದ್ದೆ. ಈ ಸಲ ನನಗೆ ಹೋಳ್ಗೆ ಅದು ಏನೂ ಮಾಡೋಕ್ಕಾಗಿಲ್ಲ. ನಾ ಹೀಗೆ ಇದೇ ಸಲ ನನಗೆ ಗ್ಯಾಪ್ ಆಗ್ಯದ. ಇಲ್ಲಾಂದ್ರೆ ನಾ ವರ್ಷ ನಾ ಅಲ್ಲೇ ಹೋಗಿ ಹೋಳ್ಗೆ ಮಾಡ್ತಿದ್ದೆ, ಬ್ಯಾಳಿ ಅದು ಹಾಕಿ. ಇದೇ ವರ್ಷ ನಾ ಮಾಡಿಲ್ಲ. ನಾವು ಎಲ್ಲ ರೆಡಿ ಮಾಡಿಕೊಂಡು ಹೋಗ್ಲಕತ್ತೀವಿ ನೋಡಿರಿ. ನಮ್ಮ ಮನೆ ಇದೇ ಗಲ್ಯಾಗ ಬರ್ತದೆ. ನಮ್ಮ ಮನೆಯಿಂದ ಸ್ವಲ್ಪ ನಮ್ಮ ಮನೆ ಮುಂದೆ ಕಾರ್ ಹೋಗ್ತದ ಅಂತಂದ್ರೆ ಆ ಕಡೆ ಪಾಸ್ ಆಗೋಕ್ಕೆ ಸ್ವಲ್ಪ ರೋಡ್ ಸಣ್ಣದಾಗ್ತದೆ ಅಂಥೇಳಿ ನಾವು ಇಲ್ಲೇ ರೋಡಿನ ಮೇಲೆ ನಿಂದಿರಿಸಿ ಪೂಜೆ ಮಾಡಿ ನಾ ಮೂರ್ತಿ ಕೈಯಾಗ ಹಿಡ್ಕೊಂಡೀನಿ. ನೀವು ನೋಡ್ತಿರ್ಬೋದು. ಮೂರ್ತಿ ಕೈಯಾಗ ಹಿಡ್ಕೊಂಡು ನಾವು ಅಲ್ಲೇ ಕಾರಿನೊಳಗೆ ಒಂದು ಬಟ್ಟೆಗ ಕಟ್ಟಿ ನಾ ಇಟ್ಕೊಂಡು ಮತ್ತು ದೇವರಿಗೆ ನಾವು ದೇವ್ರ ಬಲ್ಲಿ ಹೋಗಿ ಇಳಿತೀವಲ್ಲ, ನನ್ನ ಮಗ ಸೊಸೆ ನಡೆದಾರ ನೋಡ್ರಿ ಮುಂದೆ. ಇಲ್ಲಿ ನನ್ನ ದೊಡ್ಡ ಮಗ, ನಮ್ಮ ತಂಗಿ ಮಗ ಇವರಿಬ್ಬರು ಹೊಂಟಾರ. ಇಲ್ಲಿ ನೋಡ್ತಿರ್ಬೋದು ನೀವು. ಭಂಡಾರ ಹಾಕ್ಕೊಂಡು ಮತ್ತು ನಾವು ಕೆರೆ ಕಡೆ ಹೋಗ್ತೀವಿ. ಕೆರೆ ಕಡೆ ಹೋಗಿ ಇದು ಕೆರೆಗೆ ಹೋಗೋ ದಾರಿ ಅದ ಫ್ರೆಂಡ್ಸ್. ಇದು ಕೆರೆಗೆ ಹೋಗಿ ಮತ್ತು ನಾವು ಅಲ್ಲಿ ಭಂಡಾರ ಹಾಕ್ಕೊಂಡು ದೇವರಿಗೆ ಅಲ್ಲಿ ಕೆರೆ ಒಂದು ದೊಡ್ಡದು ಕೆರೆ ಅದ. ಅಲ್ಲಿ ನಾವು ಸ್ನಾನ ಅದು ಮಾಡಬೇಕಾಗಿತ್ತು ಅಂತಂದ್ರೆ ಮಾಡಿ. ನಾ ಈ ಸಲ ಸ್ನಾನವೂ ಮಾಡಿಲ್ಲ ಫ್ರೆಂಡ್ಸ್. ಕೈಕಾಲು ಮುಖನೇ ತೊಳ್ಕೊಂಡೀನಿ. ನೋಡಿರಿ, ಗಂಟು ಹೊತ್ಕೊಂಡು ಎಷ್ಟು ಜನ ಬರ್ತಾರೆ ನೋಡಿರಿ. ಭಾಳ ಜನ ಬರ್ತಾರೆ ಇಲ್ಲಿ ಈ ದೇವರಿಗೆ. ಇಲ್ಲಿ ಭಾಳ ಒಂದು ಕೋಟಿ ಮಲ್ಲಯ್ಯ ಅಂತ ಅಂತಾರಲ್ಲ ಫ್ರೆಂಡ್ಸ್, ಇದು ಕೋಟಿ ಜನನೇ ಇಲ್ಲಿ ಬರ್ತದೆ. ಎಲ್ಲರೂ ಗಾಡಿ ಮಾಡಿಕೊಂಡು ಭಾಳ ಜನ ಬರ್ತಾರೆ.
ಮೈಲಾರಲಿಂಗ ದೇವ್ರ ಅಂತಂದ್ರೆ ಗುಡ್ಡದ ಮ್ಯಾಲ ಇರ್ತಾರೆ. ಇಲ್ಲಿ ಕುರಿ ಕೊಡ್ತಾರೆ ಫ್ರೆಂಡ್ಸ್. ಯಾವಾಗ ಮಲ್ಲಯ್ಯ ಇಳಿತಿದ್ನಲ್ಲ 14 ತಾರೀಕು 12ಕ್ಕೆ ಮಲ್ಲಯ್ಯ ಇಳಿತಾನ ಫ್ರೆಂಡ್ಸ್. ಆವಾಗ ನಾವು ಒಂದು 15 ವರ್ಷದ ಹಿಂದೆ ಕುರಿ ಎಲ್ಲ ಹಾರಿಸ್ತಿದ್ರು ದೇವ್ರ ಮ್ಯಾಲ, ಸಣ್ಣ ಸಣ್ಣ ಮರಿಗಳೆಲ್ಲ ಹಾರಿಸ್ತಿದ್ರು. ಈಗ ಅದು ಏನು ಹಾರಿಸೋದು ಬಿಡಿಸ್ಯಾರ ಗೌರ್ಮೆಂಟ. ಈಗ ಒಂದು ಟೆಂಟ್ ಹೊಡಿತಾರೆ, ಪೊಲೀಸರಲ್ಲಿ ಕುಂದಿರ್ತಾರೆ. ಅವರೇ ನಾವು ಕುರಿ ಕೊಡೋದಿತ್ತು ಅಂತಂದ್ರೆ ಅವರಿಗೆ ಕೊಡಬೇಕು ಫ್ರೆಂಡ್ಸ್. ಅವ್ರು ಒಂದು ಚಿಟ್ಟಿ ಕೊಡ್ತಾರೆ ನಮಗೆ. ಅದು ಅವ್ರೇನು ಗೌರ್ಮೆಂಟ್ದವ್ರು ಏನು ಮಾಡ್ತಾರೆ ನಮಗೆ ಗೊತ್ತಿಲ್ಲ ಫ್ರೆಂಡ್ಸ್. ಅವಾಗ ನಾವು ಕುರಿ ಹಾರಿಸ್ತಿದ್ರಲ್ಲ, ಅದು ಯಾರಿಗೆ ಸಿಕ್ಕಿತು ಕುರಿ ಅವರೇ ಒಯ್ಯೋದಿತ್ತು ಮನೆಗೆ. ಈಗ ಹಾಗೇನು ಕುರಿ ಹಾರಿಸೋದು ಅದು ಏನೂ ಇಲ್ಲ, ಅದು ಬಂದ್ ಮಾಡ್ಯಾರ. ಯಾಕಂದ್ರೆ ಕುರಿ ಕಾಲು ಅದು ಮುರಿಲಕತ್ತೀವಂತಲ್ಲ, ಅದಕ್ಕೆ ಕುರಿ ಕಾಲು ಮುರಿತಾವ, ಸಣ್ಣ ಸಣ್ಣ ಮರಿಗಳಿಗೆ ಹಾರಿಸ್ತಾರ ಅಂತ ಹೇಳಿಕೆ ಎಲ್ಲ ಬಂದ್ ಮಾಡ್ಯಾರ. ನಾ ಇಲ್ಲಿ ನೋಡ್ರಿ ಹೂವಿನ ಹಾರ ತೊಗೊಂಡಿನಿ. ಮತ್ತು ಅಲ್ಲಿ ಹೋಗೋದು, ಅಲ್ಲಿ ಒಗ್ಗ್ಯಾರು ಇರ್ತಾರೆ, ಅವ್ರ ಕೈಲೇ ಪೂಜೆ ಮಾಡಿಸಿ ಊದುಬತ್ತಿ ಹಚ್ಚಿ ನಾವು ಮೊದಲು ಒಯ್ದು ಮೂರ್ತಿ ಒಯ್ದು ಕೆರೆಯಾಗ ಮುಳುಗಿಸಿ ತೆಗೆದು ನಾವು ಕೈಕಾಲು ಮುಖ ತೊಳ್ಕೊಂಡು ಅಲ್ಲಿ ಒಗ್ಗ್ಯಾರು ಇರ್ತಾರೆ. ಒಗ್ಗ್ಯಾರಿಗೇನು ನಾವು ಮೂರ್ತಿ ಕೊಟ್ಟಿವಂತಂದ್ರೆ ಅವರು ಅಲ್ಲಿ ಇಟ್ಟಿವಂತಂದ್ರೆ ಒಂದು ಗಿಡ ಅದ, ಅಲ್ಲಿ ದೇವ್ರಿಗೆ ಭಂಡಾರ ಹಾಕ್ತಾರೆ. ಇದು ಭಾಳ ವರ್ಷಲಿಂದ ನಡೆದು ಬಂದಿದ್ದದ ಫ್ರೆಂಡ್ಸ. ಇದು ಹಿರಿಯರ್ಲಿಂದ. ಇದು ಅವಾಗ ನಮ್ಮ ಅತ್ತಿ ಮಾವ ಎಲ್ಲ ಇಲ್ಲಿ ಮಾಡ್ತಿದ್ರಂತ. ಇವಾಗ ನಾನು ಭಾಳ ವರ್ಷಲಿಂದ ನನ್ನ ಮಕ್ಕಳು ಸಣ್ಣವ್ರಿದ್ದಾಗಿನ ಹಿಡಿದು ನಾ ಮಾಡಕತ್ತೀನಿ. ಅವ್ರು 2 ವರ್ಷ 3 ವರ್ಷ ಇದ್ದಾಗಿನ ಹಿಡಿದು ಮಾಡ್ಲಕತ್ತೀನಿ ಫ್ರೆಂಡ್ಸ. ನಾ ಹಾಗೆ ಮಾಡ್ಕೋತೇ ಬಂದೀನಿ. ನಾನು ಜೀವಂತ ಇರತನ ನಾ ಮಾಡ್ತೀನಿ. ಮುಂದೆ ನಾನು ನನ್ನ ಮಕ್ಕಳಿಗೆ ಸೊಸೆಯರಿಗೆ ಹೇಳ್ತೀನಿ ಮಾಡ್ಲಕ್ಕಂತ. ಈ ದೇವ್ರು ಭಾಳ ಸತ್ಯ ಅದ. ಇಲ್ಲಿ ಕೆರೆಗಿನ ನೀರು ಏನು ಮಾಡ್ತಾರೆ ಫ್ರೆಂಡ್ಸ್, ಒಂದು ನಾವು ಹೋಳ್ಗೆ ಮಾಡಿ ಒಗ್ಗರಿಗೆ ಉಣಿಸ್ತೀವಲ್ಲ, ಕೆರೆಗೆ ನೀರು ಒಂದು ಬಾಟಲ್ ಒಯ್ದು ಅವಾಗ ಏನು ಮಾಡ್ತಿರು ಫ್ರೆಂಡ್ಸು, ಒಂದು ಗಡ್ಗೆ ತೊಗೋತಿರು. ಗಡ್ಗಿದಾಗ ಈ ಕೆರೆ ನೀರು ತೊಗೊಂಡು ಒಯ್ದು ಇದು ಏನ್ಯಾಕಿರಲಕ್ಕ ಅವರು ಮೈ ತೊಳ್ಕೊಂಡಿರಲಿ, ಮತ್ತು ಏನಾರ ಮಂದಿ ಜಳಕ ಮಾಡಿರಲಿ, ಕೈಕಾಲು ಮುಖ ತೊಳ್ಕೊಂಡಿರಲಿ, ಅದಕ್ಕೆ ಏನು ಇದು ಇಲ್ಲ ಫ್ರೆಂಡ್ಸ. ಇಲ್ಲಿ ಏನೂ ಆಗಂಗಿಲ್ಲ. ಇಲ್ಲಿ ನೀರು ಸ್ವಲ್ಪ ಒಯ್ದು ಬಾಟ್ಲ್ಯಾಗ ಒಯ್ದು ನಾವು ಬ್ಯಾಳೆ ಹಾಕ್ತೀವಲ್ಲ ಹೋಳ್ಗೆ ಮಾಡ್ಲಕ್ಕಂತೇಳಿ ಅಲ್ಲೇ ಅದೇ ಗಡಿಗ್ಯಾಗ ಇವು ಸ್ವಲ್ಪ ನೀರು ಕಲಿಸ್ತೀವಿ ನಾವು. ಕಲಿಸ್ತಿದ್ದೆವು. ಕಲಸಿ ಹೋಳ್ಗೆ ಮಾಡಿ, ಆಂಬರು ಮಾಡಿ, ಅನ್ನ ಮಾಡಿ ಒಗ್ಗರಿಗೆ ಕರೆದು ಉಣ್ಸೋದು. ಇದು ಸಿರಸ್ತಿ ಅದ ಇಲ್ಲಿಂದು. ಇಲ್ಲಿ ನೋಡ್ರಿ, ಇಲ್ಲೆಲ್ಲರೂ ಸ್ನಾನ ಮಾಡಕತ್ತಾರ, ಎಲ್ಲರೂ ಝಳಕ ಮಾಡಕತ್ತಾರ. ಅಂದ್ರೆ ಇದು ನೀರೇನು ಹಿಂಗೆ ಆಗ್ಯಾವ ಅಂತ ಏನು ಅನ್ನೋದಿಲ್ಲ ಫ್ರೆಂಡ್ಸ್. ಇಲ್ಲಿ ನಾವು ಯಾವ ಕಾಲದ್ಲಿಂದ ನಾವು ಇಲ್ಲೇ ಬರ್ತೀವಿ, ಇಲ್ಲೇ ಸ್ನಾನ ಮಾಡ್ತೀವಿ, ಇಲ್ಲಿ ನೀರು ಒಯ್ದು ನಾವು ಹೋಳ್ಗೆ ಮಾಡ್ತೀವಿ. ನಮಗೆ ಎಲ್ಲ ಭಾಳ ಒಳ್ಳೇದಾಗ್ಯದ, ನಮಗೆ ಭಾಳ ಚಲೋ ಆಗ್ಯದ. ನಮ್ಮ ಮಕ್ಕಳೆಲ್ಲ ಚಲೋ ಮಾಡಕತ್ತಾರ, ಕೆಲಸ ಅದು ಮಾಡ್ತಾರೆ ಫ್ರೆಂಡ್ಸ. ನಮ್ಮ ಜೀವನ ನಡೆಯಂಗ ನಾವು ಮಾಡಿ ಉಳ್ಳಾಕತ್ತಿದ್ದೆವು. ನಮಗೇನು ಇಲ್ಲಿಂದ ಏನು ನಮಗೆ ಏನು ಈ ದೇವ್ರಿಗೆ ನಾವು ಯಾವಾಗ ನಡ್ಕೊಳಕತ್ತಿದ್ದೆವು, ಇದು ನಮ್ಮ ಮನೆ ದೇವ್ರು ಅಂಥೇಳಿ ನಮ್ಮ ಅತ್ತಿ ಮಾವ ನಮಗೆ ಹೇಳಿದರು. ಅವಾಗಿನ ಹಿಡಿದು ನಾವು ನಡ್ಕೊಳಕತ್ತಿದ್ದೀವಿ ಅಂತಂದ್ರೆ ನಮಗೆ ಏನು ಆಗಿಲ್ಲ. ನಾವು ಇಲ್ಲೇ ಸ್ನಾನ ಮಾಡಿ, ಇಲ್ಲೇ ನಾವು ಬಟ್ಟೆನೂ ನಾವು ಇಲ್ಲೇ ಚೇಂಜ್ ಮಾಡ್ತೀವಿ. ನಮ್ಗೆ ಯಾವಾಗ ಭೀ ನಮಗೇನು ಹಂಗೇನು ಅನ್ಸಂಗಿಲ್ಲ. ನಮಗಿದು ರಾಟಿನೇ ಅದ ಫ್ರೆಂಡ್ಸ. ಇಲ್ಲೊಂದು ಗಿಡ ಅದ, ಇಲ್ಲೊಂದು ಗಿಡದ ಬಲ್ಲಿ ಬಂದು ಇಲ್ಲಿ ಒಗ್ಗ್ಯಾರು ಇರ್ತಾರೆ. ಒಗ್ಗ್ಯಾರು ಅಂತಾರೆ ಅವ್ರಿಗೆ, ಪೂಜಾರಿಗಳಿಗೆ ಒಗ್ಗ್ಯಾರು ಇರ್ತಾರೆ. ಅವ್ರಿಗೆ ನಾವು ಮೂರ್ತಿ ಕೊಟ್ಟು ಸ್ವಲ್ಪ ಇದು ಮಾಡ್ರಿ, ಹಾರ ಟೆಂಗ ಅದೆಲ್ಲ ಒಯ್ದು ಕೊಟ್ಟಿವಿ ಅಂತಂದ್ರೆ ಅವ್ರು ಮೂರ್ತಿ ಇಟ್ಟು ಮೂರ್ತಿ ಮೇಲೆ ಭಂಡಾರ ಹಾಕ್ತಾರೆ. ಭಂಡಾರ ಹಾಕಿ ಅವರು ಸ್ವಲ್ಪ ಇದು ಗೀಕಮ ಎಲ್ಲ ಹಚ್ತಾರೆ. ಕೂಕಮ ಅಲ್ಲಿ ನಡೆಯಂಗಿಲ್ಲ ಜಾಸ್ತಿ ಫ್ರೆಂಡ್ಸ, ಬರೀ ಭಂಡಾರ ಹಾಕ್ತಾರೆ. ಮೂರ್ತಿ ಮೇಲೆ ಭಂಡಾರ ಹಾಕ್ತಾರೆ. ನನ್ನ ಇಬ್ಬರು ಮಕ್ಕಳು ಇಲ್ಲಿ ನಿಂತಾರೆ ನೋಡ್ರಿ ನೀವು. ಇವರೆಲ್ಲ ನನ್ನ ದೊಡ್ಡ ಮಗಂದು ಒಗ್ಗ್ಯಾರು ಏನು ಮಾಡ್ತಾರೆ, ನನ್ನ ದೊಡ್ಡ ಮಗಂದು ತಲೆ ಮೇಲೆ ಮೂರ್ತಿ ಕೊಡ್ತಾರೆ. ತಲೆ ಮೇಲೆ ಹೊತ್ಕೋಬೇಕು ದೇವ್ರಿಗೆ ಅಂತ ಅದು ಒಂದು ಸಿರಸ್ತಿ ಅದ. ವರ್ಷ ನಾವು ನನ್ನ ದೊಡ್ಡ ಮಗನ ತಲೆ ಮೇಲಲ್ಲಿ ನಾವು ಮೂರ್ತಿ ಇಟ್ಟಿವಲ್ಲ, ಸಣ್ಣದು ನಿಮಗೆ ಕಾಣಿಸ್ತಿರ್ಬೋದು. ಅದು ಮೂರ್ತಿ ಅಂದ್ರೆ ಭಂಡಾರೆಲ್ಲ ಹಾಕಿ ಟೆಂಗ್ ಹೊಡೆದು ಹೂವಿನ ಹಾರ ಹಾಕಿ ನನ್ನ ಮಗನ ತಲೆ ಮೇಲೆ ಅವ್ರು ಕೊಡ್ತಾರೆ. ಕೊಟ್ಟ ಮೇಲೆ ನಾವು ನಮ್ಮ ಮಗನಿಂದ ಸ್ವಲ್ಪ ಅವ ಹೋದನು ಅಂತಂದ್ರೆ ಮತ್ತು ಆಮೇಲೆ ನಾ ತೊಗೋತೀನಿ ಕೈಯಾಗ. ಇದು ನೋಡ್ರಿ ಫ್ರೆಂಡ್ಸ, ಮತ್ತೊಬ್ಬರು ಮನೆ ದೇವ್ರು ಇರ್ತಾರಲ್ಲ, ಇವರು ಒಂದು ಇದು ದೇವ್ರಿಗೆ ಒಂದು ಹಿಂಗೆ ಇದಕ್ಕೆ ಏನೋ ಅಂತಾರೆ ಫ್ರೆಂಡ್ಸ, ಪಾಲ್ಕಿ ಅಪ್ಲೆ ಮಾಡ್ತಾರೆ. ಮಾಡಿ ಅದ್ರೊಳಗೆ ದೇವ್ರು ಇರ್ತಾನೆ.
ಅವ್ರನ್ನೂ ತಲೆ ಮೇಲೆ ಹೊತ್ಕೊಂಡೇ ಹೋಗ್ಲಕತ್ತಾರ ನೋಡ್ರಿ ನೀವು. ಇಲ್ಲಿ ಅವ್ರಿಗೆ ಒಗ್ಗೇರ ಅವ್ರದ್ದು ಎಲ್ಲ ಪೂಜೆ ಎಲ್ಲ ಮುಗಿಸಿದ ಮೇಲೆ ಮತ್ತು ನಮಗೆ ಇದೊಂದು ನಮ್ಮ ಮೂರ್ತಿ ಒಂದು ಇಟ್ಟಿದ್ದೆಲ್ಲ ಇದಕ್ಕೂ ಸ್ವಲ್ಪ ಭಂಡಾರ ಗಿಂಡಾರ ಹಾಕ್ರಿ ಅಂತ ನಾ ಹೇಳಿದ್ದೆ ಅವರಿಗೆ. ಅವರೆಲ್ಲ ಅದು ಎಲ್ಲ ಪೂಜೆ ಮುಗಿಸಿದ ಮೇಲೆ ಅವ್ರು ಹಾಡು ಹಾಡ್ತಾರೆ ಫ್ರೆಂಡ್ಸ, ಭಾಳ ಚಂದ ಹಾಡು ಹಾಡ್ತಾರೆ. ಇಲ್ಲಿ ಒಗ್ಗೇರ ಒಬ್ಬರೇ ಇದ್ದಿದ್ರು ಮತ್ತು ಆ ಕಡೆ ಹೋಗಿದ್ರೇನೋ ನಾವು ಏನೂ ಹೇಳಿಲ್ಲ. ನಾ ಎಲ್ಲಿ ನಾವು ಬಂದು ಗಾಡಿದಾಗ ಬಂದು ಒಂದು ಗಿಡದ ಬುಡಕ್ಕೆ ಇಳಿತೀವಲ್ಲ, ಅಲ್ಲಿ ನಾವು ಒಗ್ಗೇರಿಗೆ ಉಣಿಸ್ತಿದ್ದೀವಲ್ಲ, ಅಲ್ಲಿ ನಾವೇನು ಮಾಡ್ತಿದ್ದೀವಿ, ಒಗ್ಗೇರಿ 4-5 ಮಂದಿ ಕರೆದಿದ್ದೀವಿ ಅಂತಂದ್ರೆ ಅವ್ರು ಭಾಳ ಚಂದ ಹಾಡ್ತಿದ್ರು. ಅವ್ರು ಭಾಳ ಚಂದ ಭಜನೆ ಪದ ಹಾಡಿ ಇದು ಮೂರ್ತಿಗೆ, ನಮ್ಮ ಮೈಲಾರಲಿಂಗನ ಮೂರ್ತಿಗೆ ಪೂಜೆ ಮಾಡಿ ಹೂವಿನಾರ ಹಾಕಿ ಭಂಡಾರ ಹಾಕಿ ಅವ್ರು ಕೊಟ್ಟಂಬಿ ಅಂತ ಇರ್ತದೆ ಫ್ರೆಂಡ್ಸ, ಅದು ತುಂಬುತ್ತಾರೆ. ಹೋಳಿಗೆಲಿಂದ ತುಂಬಿ ಅವರು ಎಲ್ಲ ಕಡೆ ಊಟ ಮಾಡಿರ್ತಾರೆ. ಅದಕ್ಕೆ ಅವರು ಏನು ಮಾಡ್ತಾರೆ, ಸ್ವಲ್ಪ 1-2 ತುತ್ತು ಊಟ ಮಾಡಿ ಮತ್ತು ಒಂದೆರಡು ಪದ ಚಲೋ ಹಾಡ್ತಾರೆ. ಹಾಡಿ ಮತ್ತು ಅವರು ನಮಗೆ ಎಲ್ಲ ನಮ್ಮದು ಪೂಜೆ ಮುಗಿಸಿ ಹೋಗ್ತಾರೆ. ಆವಾಗ ನಾವು ಊಟ ಮಾಡಿ ಮನೆಗೆ ಬರ್ತಿದ್ದೆವು ಫ್ರೆಂಡ್ಸ. ನಾ ಮುಂದಿನ ವರ್ಷ ಮಾಡ್ತೀನಿ. ಈ ವರ್ಷ ನನಗೆ ಆಗಿಲ್ಲ. ಈ ವರ್ಷ ಯಾಕೋ ನನಗೆ ಸ್ವಲ್ಪ ಆರಾಮಿರ್ಲಾರ್ದಂಗೆ ಆಗಿ ನಾನೇ ಮಾಡಿದ್ದಿಲ್ಲ. ಮುಂದಿನ ವರ್ಷ ಮಾಡ್ತೀನಿ. ಬರೀ ನಾವು ದರ್ಶನ ಮಾಡ್ಕೊಂಡು ಬಂದಿದ್ದೀವಿ, ಅದು ಒಂದೇ ಮಾಡಿಲ್ಲ, ಎಲ್ಲ ಮಾಡೀನಿ ನಾ. ಮತ್ತು ನಾವು ಮನ್ಯಾಗೂ ಒಂದೊಂದು ಸಲ ಅಲ್ಲಿ ಪೂಜೆ ಮುಗಿಸ್ಕೊಂಡು ಬಂದು ಮನ್ಯಾಗೂ ಊಟ ಮಾಡಿಸ್ಬೋದು. 5 ಹುಡುಗರಿಗೆ ಕರೆಸಿ ನಾವು ಹೋಳ್ಗೆ ಮಾಡಿ ಮನ್ಯಾಗ 5 ಹುಡುಗರು, ಸಣ್ಣ ಹುಡುಗರಿಗೆ ಒಗ್ಗೇರ ಅಂತ ತಿಳಿದು ಮೈಲಾರಲಿಂಗನ ಹೆಸ್ರು ಮೇಲೆ ಅವ್ರಿಗೆ ಪೂಜೆ ಮಾಡಿ ನಾವು ಮನ್ಯಾಗೂ ಊಟ ಮಾಡಿಸ್ಬೋದು. ಹಾಗೇನಿಲ್ಲ ಅಲ್ಲೇ ಮಾಡಿಸ್ಬೇಕು ಅಂತೇನಿಲ್ಲ. ಕೆಲವೊಬ್ಬರು ಮನ್ಯಾಗೂ ಮಾಡಿಸ್ತಾರೆ. ಅಲ್ಲಿ ಮಾಡಿಸಿದ್ದು ಭಾಳ ಚಲೋ. ಅವ್ರ ದೇವ್ರ ತಳಕ್ಕೆ ಮಾಡಿಸಿದ್ದು ಭಾಳ ಯಜ್ಞ ಆಗ್ತದಲ್ಲ ಫ್ರೆಂಡ್ಸ್. ನಾವು ಮನ್ಯಾಗೇನು ಮಾಡಿಸಿದ್ದೇನು, ದೇವ್ರೇನು ನಮ್ಮ ಮನೆತನ ಬರೋಂಗಿಲ್ಲ. ನಾವು ದೇವ್ರ ತನ ಹೋಗಬೇಕಲ್ಲ, ಅವ್ರ ತಳತನ ಹೋಗಬೇಕಲ್ಲ. ಇದು ಭಾಳ ಚಂದ. ಇದು ಭಾಳ ಮನೆಗೆ ಒಳ್ಳೆಯದು, ನಮ್ಗೆ ನಮ್ಮ ಮಕ್ಕಳಿಗೆ ಒಳ್ಳೆಯದು, ನಮಗೆ ಒಳ್ಳೆಯದು, ನಮ್ಮ ಮನೆಗೆ ಭೀ ಚಲೋ ಅಂಥೇಳಿ ಭಾಳ ಜನ ಅಲ್ಲೇ ಬರ್ತಾರೆ. ಈಗ ನನ್ನ ಮಗ ನೋಡ್ರಿ ತಲೆ ಮೇಲೆ ದೇವರು ಹೊತ್ಕೊಂಡು ನಿಂತಾನ. ನನ್ನ ಸಣ್ಣ ಮಗ, ನನ್ನ ಸಣ್ಣ ಸೊಸಿಯರ ಫ್ರೆಂಡ್ಸ್ ಇವರು. ನನ್ನ ಮಗಳು ನಾ ಕೊಟ್ಟಿನಲ್ಲ ಆಕಿ ನಾಸಿಕ್ದಾಗೆ ಇರ್ತಾಳೆ. ಆಕಿ ಬಂದಿಲ್ಲ. ಆಕಿ ದೂರ ಆತದಂಥೇಳಿ ಬರೋಂಗಿಲ್ಲ ಹೆಚ್ಚಿಗೆ. ಆಕಿ ಯಾವಾಗಾರ 4 ವರ್ಷಿಗೊಮ್ಮೆ 3 ವರ್ಷಿಗೊಮ್ಮೆ ಯಾವಾಗಾರ ಬರ್ತಾಳೆ. ಈ ವರ್ಷ ಆಕಿ ಬಂದಿಲ್ಲ ಫ್ರೆಂಡ್ಸ್. ಮತ್ತು ನನ್ನ ಮಗನ ತಲೆ ಮೇಲಿಂದು ನಾನೇ ಕೈಯಾಗ ಹೊತ್ಕೊಂಡು ಹೊಂಟೀನಿ. ಇದು ಕೆರೆ ನೋಡ್ರಿ, ಇದು ಭಾಳ ದೊಡ್ಡದದ ಫ್ರೆಂಡ್ಸ್. ಭಾಳ ದೊಡ್ಡ ಕೆರೆ ಅದ ಇದು. ಇಲ್ಲಿ ಭಾಳ ಜನ ಇರ್ತಾರೆ, ನೀವು ನೋಡ್ತಿರ್ಬೋದು. ಎಲ್ಲರೂ ಇಲ್ಲಿ ಸ್ನಾನ ಮಾಡ್ತಾರೆ. 80% ಜನರ ಸ್ನಾನ ಜಳಕ ಮಾಡ್ತಾರೆ. ಯಾರಾದರೂ ಹಂಗೆ ಹೋಗ್ತಿರ್ಬೇಕು ಸ್ನಾನ ಮಾಡಲಾರ್ದೆ. ಭಾಳ ಮಂದಿ ಸ್ನಾನನೇ ಮಾಡಿ ಹೋಗ್ತಾರೆ. ಮತ್ತು ಇಲ್ಲಿ ಹಿಂದಿಂದ ಒಂದು ಸಿಡಿ ಅದ ಫ್ರೆಂಡ್ಸ. ಆ ಕಡೆಯಿಂದ ಮ್ಯಾಲೆ ದೇವ್ರ ಮ್ಯಾಲೆ ಏರೋದದ. ಆ ಕಡೆ ಹಿಂದಿಂದು ಲೈನ್ ಹಚ್ಚಿದೀವಂತಂದ್ರೆ 14 ತಾರೀಕು ಜಾತ್ರೆ ಇರ್ತದಲ್ಲ, ಅವತ್ತೇ ಮಲ್ಲಯ್ಯ ಗುಡ್ಡ ಇಳಿತಾನಲ್ಲ ಫ್ರೆಂಡ್ಸ್. ಭಾಳ ಎಷ್ಟು ನಾವು ಮುಂಜಾನೆ ಹೋಗಿ 8ಕ್ಕೆ ನಿಂತೀವಂತಂದ್ರೆ ಮಧ್ಯಾಹ್ನ 3ಕ್ಕೆ 4ಕ್ಕೆ ನಮ್ಗೆ ದರ್ಶನ ಆಗ್ತದೆ. ಅದಕ್ಕೆ ನಾವೇನು ಮಾಡ್ತೀವಿ, ಮ್ಯಾಲೆ ಜಾಸ್ತಿ ಹೋಗಂಗಿಲ್ಲ. ಮತ್ತು ನಾವು ಯಾವಾಗಾರ ನಾವು ಅಮಾಸಿ ಹುಣ್ಣಿಗೆ ನಮ್ಮ ಮನೆ ದೇವರದಲ್ಲ ಫ್ರೆಂಡ್ಸ, ನಾವು ಅಮಾಸಿಗೆ ಹಾಗೆ ಹೋಗ್ತಾನೆ ಇರ್ತೀವಿ ಯಾವಾಗ ಭೀ. ಅದಕ್ಕೆ ನಾವೇನು ಮಾಡ್ತೀವಿ, ಈಗ ನಮಗೇನು ಟೈಮ್ ಸಿಗಂಗಿಲ್ಲ ಮತ್ತು ನಮಗೆ ದೇವ್ರಿಗೂ ಮಾಡೋದಿರ್ತದೆ ಅಂತ ಹೇಳಿಕೆ ನಾವು ಜಾಸ್ತಿ ಗುಡ್ಡ ಮ್ಯಾಲೆ ಹೋಗಂಗಿಲ್ಲ. ಮತ್ತು ನನ್ನ ಮಗನೇ ಯಾವಾಗಾರ ಬಾಳಿ ಹಚ್ಚಿ ಹೋಗ್ತಾ ಇರ್ತಾನೆ. ಈ ಸಲಾರ ನಾವು ಮ್ಯಾಲೆ ಹೋಗಿಲ್ಲ ಯಾರು. ಅದೆಷ್ಟು ನಾವು ದೇವ್ರ ದರ್ಶನ ಮಾಡಿಕೊಂಡು ದೇವ್ರಿಗೆ ಅಭಿಷೇಕ ಮಾಡ್ಕೊಂಡ್ಕೆ ಬಂದೀವಿ ನೋಡ್ರಿ. ಇಲ್ಲಿ ನನ್ನ ಮಕ್ಕಳು ಕಬ್ಬಿನ ಹಾಲು ಅದು ಕುಡಿಯಕತ್ತಾರ. ಮತ್ತು ಎಲ್ಲ ಮುಗಿಸ್ಕೊಂಡು ನನ್ನ ಮಗ ಕಬ್ಬಿನ ಹಾಲು ಕುಡಿಯಾರಮ್ಮ ಅಂತಂದನು. ಅದಕ್ಕೆ ನಾವು ಮತ್ತು ಎಲ್ಲರಿಗೆ ಒಂದೊಂದು ಕಬ್ಬಿನ ಹಾಲು ಕುಡಿಸಿ, ಮತ್ತು ನಮ್ಮ ತಂಗಿ ಮಗ ಭೀ, ನನ್ನ ಮಗನೇ ಅಪ್ಲೇನೆ ಅವ ಭೀ ನಮ್ಮ ಸಂಗಾಟ ಯಾವಾಗಲೂ ಬರ್ತಾನೆ ಫ್ರೆಂಡ್ಸ್. ನಾವು ಅವನಿಗೆ ಕರ್ಕೊಂಡು ಹೋಗ್ತೀವಿ. ಅದಕ್ಕೆ ಮತ್ತು ನಾವು ಎಲ್ಲ ಮುಗಿಸ್ಕೊಂಡು ಕಬ್ಬಿನ ಹಾಲು ಕುಡಿದು ಮತ್ತು ಏನಾರ ಕಲ್ಲಂಗಡಿ 10 ರೂಪಾಯಿಗೊಂದು ಅದು ಇರ್ತಾವಲ್ಲ ಫ್ರೆಂಡ್ಸ್, ಅದೆಲ್ಲ ನಾವು ತಿಂದು ಹುಡುಗರಿಗೂ ಒಂದೊಂದು ಇಸ್ಕೊಟ್ಟು ನಾವು ಒಂದು ತಿಂದು ಮತ್ತು ನಾವು ನಮ್ಮ ಜಾಗಕ್ಕೆ ನಾವು ಹೊಂಟಿದ್ದೆವು. ನೋಡ್ತಾ ಇರ್ಬೋದು ನೀವು. ಇಲ್ಲಿ ನಮ್ಮ ಗಾಡಿ ನಿಂತದ. ಅದಕ್ಕೆ ನಾವು ಗಾಡಿ ಬಳಿ ಹೊಂಟಿದ್ದೆವು. ನಾವೇನು ತಂದಿದ್ದೀವಲ್ಲ ಟ್ರಾವೆಲ್ ಮಾಡಿಕೊಂಡು ಅದು ಗಾಡಿ ನಿಂತದ. ಇಲ್ಲಿ ದೂರ ನಿಂದಿರ್ಸ್ತಾರೆ ಫ್ರೆಂಡ್ಸ್. ಭಾಳ ದೂರ ನಡ್ಕೊತ ಹೋಗ್ಬೇಕಾಗ್ತದೆ. ದೇವ್ರ ಬಳಿ ಬಿಡಂಗಿಲ್ಲ. ದೊಡ್ಡ ನೋಡ್ರಿ ಟ್ಯಾಕ್ಟ್ರ್ ಮತ್ತು ಲಾರಿ ಅದೆಲ್ಲ ಕಟ್ಕೊಂಡು ಬರ್ತಾರೆ ಮಂದಿ.
ಭಾಳ ಭಾಳ ಈ ಕ್ರೋಜರ ನೀವು ನೋಡ್ತಿರ್ಬೋದು ಎಷ್ಟು ಕ್ರೋಜರ್ ಅವ. ಇವರೆಲ್ಲ ಭಾಳ ದೂರಲಿಂದ ಬಂದವ್ರು ಹರ. ಇದು ನಮ್ಮ ಮನೆ ದೇವ್ರು ನೋಡ್ರಿ ಫ್ರೆಂಡ್ಸ. ಇಲ್ಲಿ ಗಿಡದ ಬುಡಕ ಎಲ್ಲರೂ ಇಲ್ಲೇ ಇಳಿದಿರ್ತಾರ. ಯಾವ್ದಾರ ಒಂದು ಗಿಡ ನೋಡ್ತಾರ, ಆ ಗಿಡದ ಬುಡಕ್ಕೆ ಹಾಸ್ಕೊಂಡು ಮಾಡಿ ಮನ್ಯಾಂದ ಏನಾರ ಊಟ ಅದು ತಂದಿರ್ತಾರ. ನಾವು ರೊಟ್ಟಿ ಅದು ಕಟ್ಕೊಂಡು ಹೋಗಿರ್ತೀವಿ. ಅಲ್ಲೇ ತೆಳಗ ಸಜ್ಜಿ ರೊಟ್ಟಿ, ಪುಂಡಿ ಪಲ್ಯ, ಬದ್ನಿಕಾಯಿ ಎಲ್ಲ ಕಟ್ಕೊಂಡು ತಂದು ಊಟ ಮಾಡಿ ಒಬ್ಬೊಬ್ರು ಊಟ ಅದು ಮಾಡ್ಕೆ ಹೋಗ್ತಾರೆ. ನಮಗೂ ಸಂಜೆ ತನಕ ನಾವು ಅಲ್ಲೇ ದೇವ್ರ ಬಲ್ಲೇ ಇದ್ದಿದ್ದೆವು. ಆ ಕಡೆ ಈ ಕಡೆ ಓಡಾಡಿದೀವಿ. ಈಗ ನಾವು ನಮ್ಮ ಗಾಡಿ ತನ ಬಂದೀವಿ ನೋಡ್ರಿ ಫ್ರೆಂಡ್ಸ. ಇಲ್ಲಿ ನನ್ನ ಮಗನೇ ನಡೆಸ್ತಾನ. ಮತ್ತು ನಾವು ಡ್ರೈವರ್ ಏನು ತಂದಿಲ್ಲ, ನನ್ನ ಮಗನೇ ನಡೆಸ್ತಾನಂತೇಳಿಕೆ ಅವನೇ ಕಾರ್ ತೊಗೊಂಡು ಬಂದಾನ. ಅವ್ರ ದೋಸ್ತರದ್ದೇನೋ ಇತ್ತಂತ. ಈಗ ನನ್ನ ಮೂರ್ತಿ ತೊಗೊಂಡು ಈಗ ನನ್ನ ಸೊಸೆ ಹೊಂಟಾಳ ನೋಡ್ರಿ. ನನ್ನ ಮಗನ ಕೈಯಾಗ ಮೂರ್ತಿ ಅದ. ಮೂರ್ತಿ ತೊಗೊಂಡು ಒಳಗೆ ಕೂಡ್ಲಕತ್ತೀನಿ, ನೀವು ನೋಡ್ತಿರ್ಬೋದು. ಮತ್ತು ನಾವೇನು ಮಾಡಿದ್ವಿ, ಇಲ್ಲಿ ದಾಸೋಗಿ ಅಂತ ದೊಡ್ಡದು ದಾಸೋಗಿ ಮಾಡ್ತಾರೆ ಫ್ರೆಂಡ್ಸ್. ಇಷ್ಟು ಜನಗಳು ಮುಂಜಾನೆ ಹಿಡಿದು ಸಂಜೆ ತನಕ ಒಂದು ದೊಡ್ಡ ಟೆಂಟ್ ಹಾಕಿದ್ರು. ಇಲ್ಲಿ ದಾಸೋಗಿ ಮಾಡ್ತಾರೆ. ಅಲ್ಲಿದು ಏನಾರ ನಾವು ಊಟದ ಪ್ರಸಾದ